ಮಾನ್ವಿ ಪಟ್ಟಣದಲ್ಲಿ ಹಾದು ಹೋದ ರಾಜ್ಯ ಹೆದ್ದಾರಿ ಕಾಮಗಾರಿ ಯಾವ ರೀತಿ ನಡೆದಿದೆ ಎಂದು ಮಾಜಿ ಶಾಸಕರು ಮಾನ್ವಿಯಲ್ಲಿದ್ದರೂ ಸಹ ಯಾಕೆ ಧ್ವನಿ ಎತ್ತುತ್ತಿಲ್ಲ ಎಂದು ರೈತ ಮುಖಂಡ ಅಯ್ಯಪ್ಪ ಮುಚ್ಚಿಗಿರಿ ಕಿಡಿಕಾರಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಸ್ತೆಯ ಅಳತೆ ಎಷ್ಟಿದೆ, ಅಭಿವೃದ್ಧಿಯಾಗುತ್ತಿದೆನಾ ಇಲ್ಲವಾ ಎಂದು ಮಾಜಿ ಶಾಸಕರು ಧ್ವನಿ ಎತ್ತಿ ನೋಡುವ ಕೆಲಸ ಮಾಡಬೇಕು. ಆದರೆ ಧ್ವನಿ ಎತ್ತುತ್ತಿರುವುದು ನೋಡಿದ್ರೆ ಏನಾದ್ರೂ ಹೊಂದಾಣಿಕೆಯಾಗಿದ್ದಾರಾ ಎಂದು ಆರೋಪಿಸಿದರು. ರಾಜ್ಯ ಹೆದ್ದಾರಿಯ ರಸ್ತೆ ಬದಿಯ ಚರಂಡಿಗಳ ಮೇಲೆ ಡಬ್ಬಿ ಅಂಗಡಿಗಳನ್ನ ಇಟ್ಟಿದ್ದಾರೆ. ಅಧಿಕಾರಿಗಳು ಮತ್ತು ಶಾಸಕರು ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಮಸ್ಕಿ, ಸಿಂಧನೂರು ಮತ್ತು ಲಿಂಗಸಗೂರು ಅಭಿವೃದ್ಧಿ ಮಾಡಿ ಎಂದು ಗುಡುಗಿದರು. ಈ ದಾರಿಯ ಬಗ್ಗೆ ನೋಡಿದ್ರೆ ಏನೇನೋ ಕಾಣವಲ್ದು ಮಾಡೋದು. ದಾರಿ ಹೋಗೋಕ್ಕೆ ದಾರಿ ಇಲ್ದಂಗೆ ದಾರಿ ಇಷ್ಟ ಆಗಲ್ಲ ಅಂತ ಹೇಳಿ ಎಸ್ಟಿಮೇಟ್ ಮಾಡಿದ್ದು ಅದ್ರ ಸರಿ ಸಂಬಂಧ ಇಲ್ಲೇ ಇಲ್ಲ. ಸರಿ ಸಂಬಂಧ ಇಲ್ಲ. ಮಾಜಿ ಶಾಸಕರು ಇದ್ದಾರಲ್ಲ, ಕಣ್ಣು ಮುಚ್ಚಂದು ತಿರುಗಾಡ್ತಾರೋ, ಕಣ್ಣು ಮುಚ್ಚಂದು ಬರ್ತಾರೋ ನೋಡಿ ಹೇಳವಲ್ರು ಒಂದನ ಏನ್ರಿ ಹೇಳವಲ್ರಿ. ಏನಿಲ್ಲ, ಅದು ದಾರಿ ನೋಡಿದ್ರೆ ದಾರಿನೇ ಆಗಲಿಲ್ಲ. ಮಸಿಗಿತಲ್ಲಿ ಹೆಂಗೈತೆ ರೋಡು, ಚಿನ್ನೂರಾಗ ಹೆಂಗೈತೆ, ರಾಯಚೂರು ಹೆಂಗೈತೆ, ನಮ್ಮ ಮಾನವಿಯಾಗ ಯಾಕಾಗಲ್ಲ ಆಗಬಾರ್ದು ರೋಡು? ಎಲ್ಲಿ ಇದು? ಮಾಜಿ ಶಾಸಕರಂದರೆ ಸ್ವಲ್ಪನ್ನ ವಿಚಾರನೇ ಇಲ್ಲ ಅದರಲ್ಲಿ. ಮಾಜಿ ಶಾಸಕರು ಏನು ಮಾಡ್ತಾರೆ? ಇವರು ಕಣ್ಣು ಮುಚ್ಚಿಂದು ಕುಂತಾರ, ಏನು ಸುಮ್ಮನೆ ಏನು ಬಾಯಿ ಬೀಗ ಹಾಕ್ಯಂದಿರ್ಬೋದು ಇವರು? ಹೇಳ್ರಿ. ಅಸಲು ಹೋಗೋ ದಾರಿ ಇಲ್ದಂಗೆ ಆತು ನೋಡ್ರಿ ನಾಳೆ ಮುಂಜಾನೆ. ಆಮೇಲೆ ಸೈಡಿಗೆ ಅಂಗಡಿ ಇರೋರಿಗೆ ದಾರಿನೇ ಇಲ್ಲ. ಅವರಿಗೆ ಗಾಡಿಯಲ್ಲಿ ನಿಲ್ಲಿಸ್ಬೇಕು, ಅವರು ಎಲ್ಲಿಲ್ಲ, ದಾರಿನೇ ಇಲ್ಲ ಅಲ್ಲಿ ಹೋಗೋಕೆ. ಎಲ್ಲಿದ್ದ ನಿಂದ್ರಿಸ್ಬೋದು ಗಾಡಿಗಳು? ಅವರು ಜನ ಹೆಂಗೆ ತಿರುಗಾಡ್ಬೇಕು? ಬರೀ ಗಾಡಿಗಳು ಹೋಗೋಷ್ಟೇ ದಾರಿ ಆಗ್ತದೆ. ಅಷ್ಟು ದಗದ ಎಸ್ಟಿಮೇಟ್ ಹಾಕಿದ್ದು ಅತಿಯಾಗಿ ರೋಡ್ ಮಾಡ್ಯಾರ ಅವರು. ಅದ್ರದ್ದು ಬಗ್ಗೆದಾಗ ಇವರು ಮಾಜಿ ಶಾಸಕರು ಒಬ್ಬರನ್ನ ಎಚ್ಚರಿಕೆ ತಗೊಳ್ರಿ ಅದನ್ನು. ಯಾಕೆ ಏನ್ರಿ ಮತ್ತು ಅವ್ರದ್ದು ಏನೇನು ಒಳಗೊಳಗೆ ಏನೇನು ನಡೆದದು ಏನೇನಿಲ್ಲೋ, ಇಷ್ಟು ಮಂದಿ ಐದಾರ ಮಾಜಿ ಶಾಸಕರು ಅವ್ರದ್ದು ಏನು ಮಿಸಲಾಯ್ತಾಯ್ತು ಏನಿಲ್ಲ ನೋಡ್ರಿ. ಸರಿಸನೇ ಇಲ್ರಿ ಅದು. ಎಲ್ಲಿ ಐತೆ ಅಲ್ಲಿಗೆ ಐತೆ ನೋಡ್ರಿ, ಅಷ್ಟೇ ಐತೆ. ಹಿಂಗಾದ್ರೆ ಹಂಗೆ ರೀ ನೋಡು. ಈಗ ಎಲ್ಲ ಇವರು ಮಾಜಿ ಅವರು, ಇವರು ಆಡಳಿತದವರು ನೋಡಿ ಮಾತಾಡಿ ಅಗಲ ಮಾಡಿಸ್ಬೇಕು ರೋಡು. ಇವ್ರದ್ದು ಏನೇನು ಕೈ ಓಡಾಯ್ತು ಏನಿಲ್ಲ ನೋಡ್ರಿ. ರೋಡನೇ ಅಗಲಂಬದಿಲ್ಲ, ರೋಡನ್ನು ಸರಿಗಿಲ್ಲ. ಯಾಕೆ ಹಿಂಗೆ ರೀ? ಮತ್ತೆ ಅವರು ಏನು ಮಾಡ್ತಾರೋ ಏನಿಲ್ಲೋ ಅವ್ರವ್ರದ್ದು ಕೈ ಓಡಗಳೆಲ್ಲ. ಜನರು ತಿರುಗಾಡ್ಬೇಕಂದ್ರೆ ಹೆಂಗೆ ತಿರುಗಾಡ್ಬೇಕ್ರಿ ಇಲ್ಲಿ? ಜನರು ತಿರುಗಾಡಕ ದಾರಿನೇ ಇಲ್ಲ. ಅದು ಹೆಂಗೆ ಇದು ಮಾಡ್ಬೋದು ಅವರು? ದಾರಿನೇ ಇಲ್ಲ, ಸೈಡು ನಿಂದ್ರಕ್ಕಿಲ್ಲ. ಈಗ ಏನಾಗಿಬಿಡ್ತದ, ಮತ್ತೆ ಹೊಸ ಗಟಾರ ಕಟ್ಟಿದಾರದ ಮೇಲೆ ಮತ್ತೆ ಡಬ್ಬಿಗಳು ಚಾಲು ಮಾಡಿಬಿಟ್ಟಾರ. ಅವ್ರೆಲ್ಲಿ ಗಾಡಿಗಳು ಎಲ್ಲಿ ನಿಂದ್ರಿಸ್ಬೇಕು ಅವರು? ಆ ರೀತಿ ಡಬ್ಬಿಗಳು ಅವೆಲ್ಲ ತಂದಿಟ್ಬಿಟ್ಟಾರ. ಆ ರೀತಿ ಡಬ್ಬಿಗಳು ಯಾಕೆ ಇರ್ತಾರೆ ಅಂದರೆ ಇವರು ಆಡಳಿತದವರು ತಲ್ಲಿ ಇರ್ಬೇಕು. ಅವು ಅದರದ್ದು ಏನು ಅದು ವಿಚಾರ ಮಾಡೋದು, ಇಲ್ಲಿ ಯಾಕೆ ಇಟ್ಟರಿ ಯಾಕಿಲ್ಲ ಅಂತ ಅವ್ರ ತಲ್ಲಿರ್ಬೇಕು. ಇವರು ಮಾಜಿ ಶಾಸಕರ ತಲ್ಲಿರ್ಬೇಕು. ಅವೆಲ್ಲ ಏನು ರೀ ಇದು? ಎಲ್ಲೇನ ದಾರಿ ಇಲ್ದಂಗೆ ಆಗ್ಯದ ನೋಡಿ. ಸುಮ್ಮನೆ ರೊಕ್ಕ ದಂಡ ನೋಡ್ರಿ. ಸುಮ್ಮನೆ ರೋಡ್ ಮಾಡ್ತೋಮಂಗೆ ಮಾಡಿದ್ರೇನು, ಪರ್ಸೆಂಟೇಜ್ ತಗೊಂಡ್ರೇನು, ಸುಮ್ಮನೆ ಗಾಯ ಮಾಡಿದ್ರೇನು ರೋಡಿಂದ, ಅಷ್ಟೇ ನೋಡಿ, ಏನಿಲ್ಲ. ರೋಡಿಂದ ಏನೈತ್ರ ಅದು ರೋಡ್ ಅಂತಾರೆ ಏನದು ಮಾಡೋದು? ಬಾ ಅಲ್ಲಿ ನೋಡ ಮಸಿಗೆ ಹೆಂಗೆ ಮಾಡ್ಯಾರ, ಚಿಂದನೂರಾಗ ಹೆಂಗೆ ಮಾಡ್ಯಾರ. ಈಗ ಇಲ್ಲೇ ನೋಡ್ರಿ, ಇದನ್ನ ಹೆಂಗೆ ಮಾಡ್ಯಾರ ನೋಡಿ ಅಲ್ಲಿ ಅಣ್ಣಿಗೇರಿ ಅದಲ್ಲ. ನೋಡಿ ಬಂದಿನ ಮೊನ್ನೆ ನಾನು. ಆಮೇಲೆ ಹುಬ್ಬಳ್ಳಿ ಅಂದ್ರೆ ದೊಡ್ಡ ಲೆಕ್ಕ ಐತಿ ಬಿಡ್ರಿ, ಅದು ಕಂಡಂಗ ಜಾಗ ಐತಿ ಬಿಡ್ರಿ. ಅದು ಇವರು ಅದರದ್ದು ಪಾಲಿಭಾಗಲ್ಲೇ ಇವ್ರದ್ದು ಮಾಡೋದು. ಇವ್ರು ಹೆಂಗೆ ರೀ? ಅದು ಇಷ್ಟಾಗಲ್ಲ, 200 ಫೀಟ್ ಆಗಲ್ಲ ಲೀಸ್ಟ್ನಾಗ ಐತೆ, 100 ಫೀಟ್ ಆಗಲ್ನಾಗ ಇದೈತೆ. 100 ಫೀಟಿಂದ ರೊಕ್ಕ ಯಾರು ತಿಂತಾರೆ ಅದನ್ನು? ಎಲ್ಲರಲ್ಲ ತಿಂಬೋದು. ಅದು ಎಷ್ಟು ಫೀಟು ಎಸ್ಟಿಮೇಟ್ ಆಗಿರ್ತದೆ ಅಷ್ಟು ಫೀಟು ದಾರಿ ಮಾಡ್ಬೇಕು ಲೆಕ್ಕ. ಅಂದರೆ ಎದಕ್ಕೆ ಮಾಡಬಾರ್ದು ಇವರು? ಎಸ್ಟಿಮೇಟ್ ಎಲ್ಲಿ ಮಾಡಿದ್ದು, ನೀವು ದಾರಿ ಎಲ್ಲಿ ಮಾಡಿದ್ದು? ಏನು ಕಣ್ಣು ಕಟ್ಟಿಗೆಂದು ತಿರುಗಾಡ್ತಾರ? ಇವ್ರೇನು ಕಣ್ಣು ಮುಚ್ಕೊಂಡು ತಿರುಗಾಡ್ತಾರೆ? ಹೇಳ್ರಿ, ಏನು ರೀ ಇದೆಲ್ಲ ಅನ್ಯಾಯ? ಇಂಥ ಅನ್ಯಾಯಕ್ಕೆ ಬಿದ್ದು ಬಿಟ್ಟದ ನಮ್ಮ ಮಾನವ ತಾಲೂಕಿನಾಗ ಶಾಸಕರು. ಇದರಷ್ಟು ಅನ್ಯಾಯ ಇಡೀ ನಮ್ಮ ರಾಯಚೂರು ಜಿಲ್ಲೆದಾಗ ಇಷ್ಟೈತೆ ನೋಡ್ರಿ. ಇಲ್ಲಿ ಬೇರೆ ಕಡೆ ಹೋಗೋ ಈ ರೀತಿ ಇಲ್ಲೇ ಇಲ್ಲ. ಏನು ರೀ ಇದೆಲ್ಲ? ಕಾನೂನು ಎಂಬುದು ಸರಿಗೇ ಇಲ್ಲ ಇಲ್ಲಿ. ಕಾನೂನು ಎಂಬುದು ಸರಿಗೇ ಇಲ್ಲ. ಎಲ್ಲ ಶಾಸಕರು ಒಂದಾಗಿಬಿಟ್ರೇನು, ಇಷ್ಟು ಮಾಡೋದು ಇದು ಮಾಡಿಬಿಟ್ರೇನು? ಅದು ಎಷ್ಟು ಆಗಿದ್ದು ಅಷ್ಟು ಮಾಡೋದೇ ಇಲ್ಲ ಅಷ್ಟಲ್ಲ.